ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮಗೆ MS Excel ಅಲ್ಲಿ ನಾವು ಒಂದು ಇರ್ತಕ್ಕಂಥ ಲೆಟರ್ ಅನ್ನ ಅಂದ್ರೆ ಏನಪ್ಪಾ ಅಂದ್ರೆ ನಮ್ದು ವರ್ಡ್ ಇರ್ಬೋದು ಅಥವಾ ಸೆಂಟೆನ್ಸ್ ಇರ್ಬೋದು ಅಥವಾ ಮತ್ತೆ ಬೇರೆ ಏನೇ ಇರ್ಬೋದು, ಅದನ್ನ ನಾವು ಯಾವ ರೀತಿ ಅಪ್ಪರ್ ಕೇಸ್ ಲೆಟರ್ ಅಲ್ಲಿ ಮತ್ತೆ ಲೋವರ್ ಕೇಸ್ ಲೆಟರ್ ಅಲ್ಲಿ ಮತ್ತೆ ಪ್ರಾಪರ್ ಕೇಸ್ ಲೆಟರ್ ಅಲ್ಲಿ ಚೇಂಜಸ್ ಅನ್ನ ಮಾಡ್ತಕ್ಕಂಥದ್ದು. ಲಾಸ್ಟ್ ಕ್ಲಾಸ್ ಅಲ್ಲಿ ತಮ್ಗೆ ಏನ್ ಎಕ್ಸ್ಪ್ಲೈನ್ ಮಾಡಿದಪ್ಪ ಅಂದ್ರೆ ಇದು ಬಂದ್ಬಿಟ್ಟು ನಂಬರ್ ಡೈಲಾಗ್ ಬಾಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದೇ ರೀತಿ ಏನಪ್ಪಾ ಅಂದ್ರೆ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಟೆಕ್ಸ್ಟ್ ರಿಲೇಟೆಡ್ ಅಂದ್ರೆ ಟೆಕ್ಸ್ಟ್ ರಿಲೇಟೆಡ್ ಏನಪ್ಪಾ ಅಂದ್ರೆ ಫಾರ್ಮುಲಾಗಳನ್ನ ಅಪ್ಲೈ ಮಾಡಿಬಿಟ್ಟು ನಾವು ಯಾವ ರೀತಿ ಚೇಂಜಸ್ ಅನ್ನ ಮಾಡಬಹುದು ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಇದರಲ್ಲಿ ಹೇಳ್ತಕ್ಕಂಥದ್ದು. ಇಲ್ಲಿ ಏನಿದೆಪ್ಪ ಅಂದ್ರೆ ಬಂದ್ಬಿಟ್ಟು MS ವರ್ಡ್ ಅಲ್ಲಿ ನಮ್ಗೆ ಈಸಿಯಾಗಿ ಬರ್ತಕ್ಕಂಥ ವೇ ಏನಪ್ಪಾ ಅಂದ್ರೆ ಒಂದು ಡೇಟಾ ಕೊಟ್ಟಿರ್ತಾರೆ, ಆ ಡೇಟಾನ ನಾವು ಚೇಂಜಸ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಡೈರೆಕ್ಟ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಇಲ್ಲಿ ಫಾಂಟ್ ಡೈಲಾಗ್ ಬಾಕ್ಸ್ ಅಲ್ಲಿ ಬಿಗರ್ ಕ್ಯಾಪಿಟಲ್ ಲೆಟರ್ ಅಂಡ್ ಅನದರ್ ಒನ್ ಶುಡ್ ಬಿ ಸ್ಮಾಲ್ ಲೆಟರ್ ಇವೆರಡು ಎಗಳನ್ನ ಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ಏನಿದೆಪ್ಪ ಅಂದ್ರೆ ಆಪ್ಷನ್ ಇದೆ. ಸೆಂಟೆನ್ಸ್ ಕೇಸ್ ಅಂದ್ರೆ ಏನಪ್ಪಾ ಅಂದ್ರೆ ನಾರ್ಮಲ್ ಆಗಿ ಇರ್ತಕ್ಕಂಥದ್ದು. ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ನಿಮ್ಗೆ ಲೋವರ್ ಕೇಸ್ ಅಂದ್ರೆ ಆಲ್ ಶುಡ್ ಬಿ ಸ್ಮಾಲ್ ಲೆಟರ್ಸ್ ಅಂಡ್ ಆಫ್ಟರ್ ದಟ್ ಏನಪ್ಪಾ ಅಂದ್ರೆ ಅಪ್ಪರ್ ಕೇಸ್. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂಡ್ ಟಾಗಲ್ ಕೇಸ್. ಇದನ್ನ ನಾವು ಏನಪ್ಪಾ ಅಂದ್ರೆ ಡೈರೆಕ್ಟ್ಲಿ MS ವರ್ಡ್ ಅಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಎಕ್ಸೆಲ್ ಅಲ್ಲಿ ಏನಪ್ಪಾ ಅಂದ್ರೆ ಆ ಆಪ್ಷನ್ ಅನ್ನ ಫಾಂಟ್ ಡೈಲಾಗ್ ಬಾಕ್ಸ್ ಅಲ್ಲಿ ತಮ್ಗೆ ಕೊಟ್ಟಿಲ್ಲ. ಅದನ್ನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ MS Excel ಅಲ್ಲಿ ಫಾರ್ಮುಲಾನ ಏನಪ್ಪಾ ಅಂದ್ರೆ ಅಪ್ಲೈ ಮಾಡ್ಬಿಟ್ಟು ತಗೊಳ್ತಕ್ಕಂಥದ್ದು. ಇಲ್ಲಿ ಫಾರ್ಮುಲಾ ಬಂದ್ಬಿಟ್ಟು ಏನಿದಾವಪ್ಪ ಅಂದ್ರೆ 3 ಫಾರ್ಮುಲಾ ಇದಾವೆ. ಒನ್ ಶುಡ್ ಬಿ ಅಪ್ಪರ್, ಲೋವರ್ ಅಂಡ್ ಪ್ರಾಪರ್. ಇದು ಲೆಂತ್ ಬಂದ್ಬಿಟ್ಟು ಟೆಕ್ಸ್ಟ್ ಎಷ್ಟು ಲೆಂತ್ ಇದೆ ಅಂತ ಹೇಳಿ ತೋರಿಸ್ತಕ್ಕಂಥದ್ದು. ಟೋಟಲಿ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಈ ರೀತಿ ಏನಪ್ಪಾ ಅಂದ್ರೆ ಡೇಟಾನ ರೆಡಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಏನಿದೆಪ್ಪ ಅಂದ್ರೆ ನಿಮ್ಗೆ ಬರ್ತಕ್ಕಂಥದ್ದು ಫಸ್ಟ್ ಒನ್ ಶುಡ್ ಬಿ ನೇಮ್ಸ್. ಇವೇನಿದೆವಪ್ಪ ಅಂದ್ರೆ ನೇಮ್ಸ್ ಅಂತಕ್ಕಂಥವು ಏನದಾವಪ್ಪ ಅಂದ್ರೆ ಇಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ, ಅಥವಾ ನಿಮ್ದು ಏನಾದ್ರು ಡೇಟಾ ಇದ್ರೆ ತಗೋಬಹುದು. ಇದನ್ನ ಏನಪ್ಪಾ ಅಂದ್ರೆ ಈಗ ಪ್ರೆಸೆಂಟ್ ಯಾವ ರೀತಿ ಇದಾವಪ್ಪ ಅಂದ್ರೆ ಇದು ಬಂದ್ಬಿಟ್ಟು ನಮ್ಗೆ ಪ್ರಾಪರ್ ಕೇಸ್ ಅಲ್ಲಿ ಇರ್ತಕ್ಕಂಥ ಡೇಟಾ ಇದೆ. ಇದನ್ನ ನಾನು ಅಪ್ಪರ್ ಕೇಸ್ ಅಲ್ಲಿ ಯಾವ ರೀತಿ ಚೇಂಜಸ್ ಮಾಡಬಹುದು ಅಂತಕ್ಕಂಥದ್ದು ನೋಡ್ಕೊಳ್ಳಿ. ಏನಪ್ಪಾ ಅಂದ್ರೆ ಯಾವಾಗ್ಲೂ ಏನಪ್ಪಾ ಅಂದ್ರೆ MS Excel ಅಲ್ಲಿ ಫಸ್ಟ್ ಏನ್ ಬರುತ್ತಪ್ಪ ಅಂದ್ರೆ ನಮ್ಗೆ ಫಾರ್ಮುಲಾ ಬರುತ್ತೆ. ಇಸ್ ಈಕ್ವಲ್ ಟು ಏನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಒನ್ ಶುಡ್ ಬಿ ಅಪ್ಪರ್ ಅಂತ ಹೇಳಿ ಟೈಪ್ ಮಾಡ್ತಕ್ಕಂಥದ್ದು. ಕೆಳಗಡೆ ನೋಡಿ ಇಲ್ಲಿ ಏನ್ ಬರ್ತಾ ಇದೆಯಪ್ಪ ಅಂದ್ರೆ ಫಾರ್ಮುಲಾ ಬರ್ತಾ ಇದೆ. ಅಂದ್ರೆ ಈ ರೀತಿ ಬರ್ತಾ ಇದೆಯಪ್ಪ ಅಂದ್ರೆ ನೀವು ಟೈಪ್ ಮಾಡಿರ್ತಕ್ಕಂಥದ್ದು ಏನಿದೆಪ್ಪ ಅಂದ್ರೆ ಕರೆಕ್ಟ್ ಆಗಿದೆ ಅಂತ ಹೇಳಿ. ನೀವೇನಾದ್ರೂ ಸ್ಪೆಲ್ಲಿಂಗ್ ರಾಂಗ್ ಮಾಡಿದ್ರೆ ಏನಾಗ್ತದಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಅದು ಹೋಗ್ಬಿಡುತ್ತೆ. ನೋಡಿ ಎಕ್ಸೆಲ್ ಅಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಸ್ಪೆಲ್ಲಿಂಗ್ ಕೂಡ ಇದೆ. ಫಾರ್ಮುಲಾ ನೀವು ಯಾವಾಗ ಅಪ್ಲೈ ಮಾಡ್ತೀರಾ ಅವಾಗ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಅನ್ನ ಟೈಪ್ ಮಾಡ್ತಕ್ಕಂಥದ್ದು. ಕರೆಕ್ಟ್ ಆಗಿ ಟೈಪ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಬರುತ್ತೆ. ಆಫ್ಟರ್ ದಟ್ ಏನಪ್ಪಾ ಅಂದ್ರೆ ಇಸ್ ಈಕ್ವಲ್ ಟು ಅಪ್ಪರ್. ಶಿಫ್ಟ್ ಇಟ್ಕೊಂಡು ಏನಪ್ಪಾ ಅಂದ್ರೆ 9 ಅನ್ನ ಪ್ರೆಸ್ ಮಾಡಿ ಓಪನ್ ಬ್ರಾಕೆಟ್. ಅದಾದ್ಮೇಲೆ ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ ಟೆಕ್ಸ್ಟ್ ಅಂತ ಕೇಳ್ತಾ ಇದೆ. ನೀವು ಬೇಕಿದ್ರೆ ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಟೈಪ್ ಕೂಡ ಮಾಡಬಹುದು, ಅಥವಾ ಡೈರೆಕ್ಟ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ತಕ್ಕಂಥದ್ದು. ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡಿ ಪ್ರೆಸ್ ದ ಎಂಟರ್ ಕೀ. ಇದು ಬಂದ್ಬಿಟ್ಟು ಏನಾಗುತ್ತಪ್ಪ ಅಂದ್ರೆ ಇಟ್ ವಿಲ್ ಕನ್ವರ್ಟ್ ಟು ಆಲ್ ಶುಡ್ ಬಿ ಕ್ಯಾಪಿಟಲ್ ಲೆಟರ್. ಒಮ್ಮೆ ನೋಡಿ ಇಸ್ ಈಕ್ವಲ್ ಟು ಅಪ್ಪರ್. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಬ್ರಾಕೆಟ್ ಓಪನ್, ಸೆಲೆಕ್ಟ್ ದ ಟೆಕ್ಸ್ಟ್. ಟೈಪ್ ಮಾಡ್ತಿದ್ರೆ ಟೈಪ್ ಮಾಡಿ, ಅಥವಾ ಡೈರೆಕ್ಟ್ಲಿ ಏನಪ್ಪಾ ಅಂದ್ರೆ ಇರ್ತಕ್ಕಂಥ ಡೇಟಾನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು. ಪ್ರೆಸ್ ದ ಎಂಟರ್ ಕೀ. ಈ ರೀತಿ ಏನಾಗುತ್ತಪ್ಪ ಅಂದ್ರೆ ನಿಮಗೆ ಬಂದ್ಬಿಟ್ಟು ಅಪ್ಪರ್ ಕೇಸ್ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಡುತ್ತೆ. ಅಂದ್ರೆ ಏನಾಗ್ತಪ್ಪ ಅಂದ್ರೆ ಎಲ್ಲಾ ನಮ್ದು ಲೆಟರ್ಗಳು ಕ್ಯಾಪಿಟಲ್ ಅಲ್ಲಿ ಏನಾಗ್ತಾವಪ್ಪ ಅಂದ್ರೆ ಕನ್ವರ್ಟ್ ಆಗ್ತವೆ. ಅದೇ ರೀತಿ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಈಗ ಡಬಲ್ ಕ್ಲಿಕ್ ಮಾಡ್ಬಿಟ್ಟು ನಾನು ಏನ್ ಮಾಡಿದ್ದೀನಪ್ಪ ಅಂದ್ರೆ ಡ್ರ್ಯಾಗ್ ಬಂದ್ಬಿಟ್ಟು ಪಾಯಿಂಟರ್ ಅನ್ನ ತಗೊಂಡು ಫಾಸ್ಟ್ ಆಗಿ ಡಬಲ್ ಕ್ಲಿಕ್ ಮಾಡಿ ಆಟೋಮೆಟಿಕ್ ಕೆಳಗಡೆ ಎಷ್ಟಾಗಿ ಡೇಟಾ ಇರಲಿಕ್ಕ ಏನಾಗುತ್ತಪ್ಪ ಅಂದ್ರೆ ಅದು ಬಂದ್ಬಿಡುತ್ತೆ. ಅದೇ ರೀತಿ ಏನಪ್ಪಾ ಅಂದ್ರೆ ಸೇಮ್ ಪ್ರೊಸೀಜರ್ ಈಗ ಕ್ಯಾಪಿಟಲ್ ಇರ್ತಕ್ಕಂಥ ಡೇಟಾನ ಸ್ಮಾಲ್ ಅಲ್ಲಿ ನಂಗೆ ಏನ್ ಮಾಡೋದಿದೆಪ್ಪ ಅಂದ್ರೆ ಕನ್ವರ್ಟ್ ಮಾಡೋದಿದೆ. ಅಂದ್ರೆ ಕ್ಯಾಪಿಟಲ್ ಇದ್ದು ಎಲ್ಲ ಏನಾಗ್ತಾವಪ್ಪ ಅಂದ್ರೆ ಸ್ಮಾಲ್ ಲೆಟರ್ ಅಲ್ಲಿ ಕನ್ವರ್ಟ್ ಆಗ್ತವೆ. ಏನಪ್ಪಾ ಅಂದ್ರೆ ಇಸ್ ಈಕ್ವಲ್ ಟು ಲೋವರ್ ಅಂತ ಹೇಳಿ ಟೈಪ್ ಮಾಡಿ ಬ್ರಾಕೆಟ್ ಓಪನ್. ಮಾಡ್ಬಿಟ್ಟು ಮತ್ತೆ ಟೆಕ್ಸ್ಟ್ ಕೂಡ ಟೈಪ್ ಮಾಡಬಹುದು, ಅಥವಾ ಡೈರೆಕ್ಟ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಡೇಟಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕ್ಲೋಸ್ ದ ಬ್ರಾಕೆಟ್, ಪ್ರೆಸ್ ದ ಎಂಟರ್ ಕೀ. ಈಗ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ತಮಗೆ ಆಲ್ ಲೆಟರ್ ಶುಡ್ ಬಿ ಇನ್ ಸ್ಮಾಲ್ ಲೆಟರ್ಸ್. ಅಂದ್ರೆ ಲೋವರ್ ಕೇಸ್ ಲೆಟರ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಕನ್ವರ್ಟ್ ಆಗ್ತವೆ. ಜಸ್ಟ್ ಟೈಪ್ ದೇರ್ ಇಸ್ ಈಕ್ವಲ್ ಟು ಲೋವರ್. ಒನ್ಸ್ ಅಗೇನ್ ಬ್ರಾಕೆಟ್ ಓಪನ್. ಇದು ಡೇಟಾನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬ್ರಾಕೆಟ್ ಕ್ಲೋಸ್, ಪ್ರೆಸ್ ದ ಎಂಟರ್ ಕೀ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮ್ಗೆ ಏನಾಗುತ್ತಪ್ಪ ಅಂದ್ರೆ ಸ್ಮಾಲ್ ಲೆಟರ್ ಅಂದ್ರೆ ಲೋವರ್ ಕೇಸ್ ಲೆಟರ್ ಅಲ್ಲಿ ಏನಾಗಿದೆಯಪ್ಪ ಅಂದ್ರೆ ಚೇಂಜ್ ಆಗಿದೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಮ್ ಫಾರ್ಮುಲಾ ಯಾವ್ದಿದೆಯಪ್ಪ ಅಂದ್ರೆ ಪ್ರಾಪರ್ ಫಾರ್ಮುಲಾ. ಪ್ರಾಪರ್ ಅಂದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ನಮ್ಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಲ್ಲಿ ಪ್ರಾಪರ್ ಕೇಸ್ ಅಂದ್ರೆ ಆಲ್ರೆಡಿ ಏನಪ್ಪಾ ಅಂದ್ರೆ ಫಸ್ಟ್ ಕಾಲಮ್ ಅಲ್ಲಿ ಇದೆ. ಏನಿದೆಪ್ಪ ಅಂದ್ರೆ ಫಸ್ಟ್ ಕಾಲಮ್ ಅಲ್ಲಿ ತಮ್ಮ ಹತ್ರ ಡೇಟಾ ಇದೆ. ಆ ಡೇಟಾನ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಯಾವ ರೀತಿ ಪ್ರಾಪರ್ ಆಗಿ ತೋತಕ್ಕಂಥದ್ದು ಅಂದ್ರೆ ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್ ಅಂಡ್ ಆಲ್ ಶುಡ್ ಬಿ ಸ್ಮಾಲ್ ಲೆಟರ್. ಇಸ್ ಈಕ್ವಲ್ ಟು ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಪ್ರಾಪರ್ ಅಂತ ಹೇಳಿ ಟೈಪ್ ಮಾಡಿ ಬ್ರಾಕೆಟ್ ಓಪನ್.
ಸೊ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಬರ್ತಕ್ಕಂಥದ್ದು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತದಪ್ಪ ಅಂದ್ರೆ ಸೊ ತಗೊಳುತ್ತೆ. ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್ ಆಗುತ್ತೆ, ಉಳಿದಿದ್ದೆಲ್ಲ ಏನಾಗುತ್ತಪ್ಪ ಅಂದ್ರೆ ಸ್ಮಾಲ್ ಲೆಟರ್ ಒಳಗಡೆ ಕನ್ವರ್ಟ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಪ್ರಾಪರ್ ಕೀಸ್ ಅಂತ ಹೇಳಿ ಕರಿತಾನೆ. ಅಂದ್ರೆ ನಮ್ದು ನೇಮ್ ಅಂತ ನಾವು ಏನ್ ಟೈಪ್ ಮಾಡಿದೀವಿ ಅಥವಾ ಕಾಮನ್ ಆಗಿ ಏನ್ ಟೈಪ್ ಮಾಡ್ಕೋತೀವಿ ಅದನ್ನ ಏನಪ್ಪಾ ಅಂದ್ರೆ ಇದು ಪ್ರಾಪರ್ ಫಾರ್ಮುಲಾ ಅಂತ ಹೇಳಿ ಅಪ್ಲೈ ಮಾಡ್ತಕ್ಕಂಥದ್ದು. So is equal to proper, select the text, enter bracket close, press the enter. ಸೊ ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಬರ್ತಕ್ಕಂಥದ್ದು ಇದು ಪ್ರಾಪರ್ ಕೇಸ್ ಆಗುತ್ತೆ. ಅಂದ್ರೆ ಸೊ ಲೈಕ್ ಫಸ್ಟ್ ಕಾಲಮ್ ಅಲ್ಲಿ ನಾವು ಯಾವ ರೀತಿ ಬರ್ದಿದ್ದೀವಿ ಅದನ್ನ ಅಂದ್ರೆ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಅಲ್ಲಿ ಇದ್ರೆ ಈ ರೀತಿ ಕೂಡ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಚೇಂಜಸ್ ಅನ್ನ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ನಮಗೆ ಬರ್ತಕ್ಕಂಥದ್ದು ಸೊ ಟೆಕ್ಸ್ಟ್ ಲೆಂತ್ ಇದೆ. ಏನಿದೆಪ್ಪ ಅಂದ್ರೆ ಟೆಕ್ಸ್ಟ್ ಲೆಂತ್ ಅಂದ್ರೆ ಸೊ ನಮ್ದು ಟೆಕ್ಸ್ಟ್ ಎಷ್ಟು ಅದಾವೆ ಅಂತಕ್ಕಂಥದ್ದು ಅಂದ್ರೆ ಆಲ್ಫಾಬೆಟ್ಸ್. ಸೊ ನೇಮ್ ಏನಿದೆಪ್ಪ ಅಂದ್ರೆ ಇದು ಬಂದ್ಬಿಟ್ಟು ಅದ್ವಿಕ್ ಅಂತ ಇದೆ. ADVIK ಅಂದ್ರೆ 5 ಲೆಟರ್ಸ್ ಇದಾವೆ. ಎಷ್ಟು ಲೆಟರ್ಗಳು ಇದಾವೆ ಅಂತಕ್ಕಂಥದ್ದನ್ನ ತೋರಿಸ್ಕೊಡುತ್ತೆ. ಸೊ ಇಸ್ ಈಕ್ವಲ್ ಟು ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಲೆಂತ್ ಅಂತ ಹೇಳಿ ತಗೊಳ್ಳಿ, ಬ್ರಾಕೆಟ್ ಓಪನ್. ಸೊ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಬರ್ತಕ್ಕಂಥದ್ದು ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು. 4ರಲ್ಲಿ ಕೂಡ ಯಾವ ಕೂಡ ಕಾಲಮ್ ಬೇಕಾಗಿದೆ ತಮಗೆ ಇದ್ರ ರಿಲೇಟೆಡ್ ಅದನ್ನ ತಗೊಳ್ಳಿ. ಸೊ ಬ್ರಾಕೆಟ್ ಕ್ಲೋಸ್, ಪ್ರೆಸ್ ದ ಎಂಟರ್ ಕೀ. ಇಲ್ಲಿ ಎಷ್ಟಿದಾವಪ್ಪ ಅಂದ್ರೆ 5 ಲೆಟರ್ಸ್ ಇದಾವೆ. ಸೊ ಅದೇ ರೀತಿ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಇಸ್ ಈಕ್ವಲ್ ಟು ಲೆಂತ್. ಸೊ ಲೆಂತ್ ಅಂದ್ಬಿಟ್ಟು ಏನಪ್ಪಾ ಅಂದ್ರೆ ಬ್ರಾಕೆಟ್ ಓಪನ್. ಸೊ ಒನ್ಸ್ ಅಗೇನ್ ಸೆಲೆಕ್ಟ್ ದ ಟೆಕ್ಸ್ಟ್, ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಪ್ರೆಸ್ ದ ಎಂಟರ್. ಸೊ ಈ ರೀತಿ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಬರ್ತಕ್ಕಂಥದ್ದು ರಿಲೇಟೆಡ್ ಏನಪ್ಪಾ ಅಂದ್ರೆ ಲೆಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಅಥವಾ ಒಂದೇ ಸಾರಿ ಎಲ್ಲ ಏನಪ್ಪಾ ಅಂದ್ರೆ ಫಾರ್ಮುಲಾಗಳನ್ನ ನೀವು ಅಪ್ಲೈ ಮಾಡಿಬಿಟ್ಟು ಸೊ ಸೆಲೆಕ್ಟ್ ಮಾಡ್ಕೊಂಡು ಡೈರೆಕ್ಟ್ಲಿ ಕೂಡ ತಾವೇನ್ ಮಾಡ್ಬೋದಪ್ಪ ಅಂದ್ರೆ ತಗೊಳ್ತಕ್ಕಂಥದ್ದು. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಒಂದೇ ಸಾರಿ ಏನಾಗುತ್ತಪ್ಪ ಅಂದ್ರೆ ಕೆಳಗಡೆ ಎಷ್ಟು ಡೇಟಾ ಇದೆ ತಂದು ಎಲ್ಲಾ ಡೇಟಾ ಕೂಡ ಏನಾಗುತ್ತಪ್ಪ ಅಂದ್ರೆ ಅಪ್ಲೈ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ಗೆ ನಾವು ಎಕ್ಸೆಲ್ ಅಲ್ಲಿ MS ಎಕ್ಸೆಲ್ ಅಲ್ಲಿ ಸೊ ನಮ್ಗೆ ಇರ್ತಕ್ಕಂಥ ಟೆಕ್ಸ್ಟ್ ಅನ್ನ ಅಪ್ಪರ್ ಕೇಸ್ ಲೆಟರ್ಸ್ ಅಲ್ಲಿ ಮತ್ತೆ ಲೋವರ್ ಕೇಸ್ ಲೆಟರ್ ಅಲ್ಲಿ ಮತ್ತೆ ಪ್ರಾಪರ್ ಕೇಸ್ ಲೆಟರ್ ಅಲ್ಲಿ ಯಾವ ರೀತಿ ಚೇಂಜಸ್ ಅನ್ನ ಮಾಡಬಹುದು ಅಂತಕ್ಕಂಥದ್ದನ್ನ ಏನಪ್ಪಾ ಅಂದ್ರೆ ಫಾರ್ಮುಲಾ ಮುಖಾಂತರ ಹೇಳ್ಕೊಟ್ಟಿದ್ದೀನಿ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇನ್ನೊಂದು ಫಾರ್ಮುಲಾ ಹೇಳ್ತೀನಿ ತಮಗೆ ಏನಪ್ಪಾ ಅಂದ್ರೆ ಸೊ ಕಾಂಕ್ಯಾಟಿನೇಟ್ ರಿಲೇಟೆಡ್. ಯಾವ್ದಪ್ಪ ಅಂದ್ರೆ ಇದು ಕಾಂಕ್ಯಾಟಿನೇಟ್ ಏನಪ್ಪಾ ಅಂದ್ರೆ ರಿಲೇಟೆಡ್. ಏನಪ್ಪಾ ಇದು ಕಾಂಕ್ಯಾಟಿನೇಟ್ ರಿಲೇಟೆಡ್ ಅಂದ್ರೆ ಬರ್ತಕ್ಕಂಥದ್ದು ನಮ್ಗೆ ಸೊ ನೇಮ್ ಇದೆ, ಫಾದರ್ ನೇಮ್ ಇದೆ. ಇದೇ ರೀತಿ ಏನಪ್ಪಾ ಅಂದ್ರೆ ತುಂಬಾ ಡೇಟಾ ಇದೆ ಅಂತ ತಿಳ್ಕೊಳ್ಳಿ. ಸೊ ಏನಪ್ಪಾ ಅಂದ್ರೆ ಕಾಪಿ ಮಾಡ್ಕೋತೀನಿ, ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಏನಪ್ಪಾ ಅಂದ್ರೆ ಪೇಸ್ಟ್ ಮಾಡ್ತಕ್ಕಂಥದ್ದು. ಡೇಟಾ ಬೇರೆ ಇರ್ತಕ್ಕಂಥದ್ದು. ಸೊ ಏನ್ ಮಾಡುತ್ತಪ್ಪ ಅಂದ್ರೆ ಇದು ಕಾಂಕ್ಯಾಟಿನೇಟ್ ಸೆಲ್ ನಂಬರ್ 1, ಸೆಲ್ ನಂಬರ್ 2, ಸೆಲ್ ನಂಬರ್ 3 ಎಕ್ಸೆಟ್ರಾ ಅಂದ್ರೆ ಸೋ ಆನ್. ಅಂದ್ರೆ ಎಲ್ಲಿವರೆಗೂ ಸೆಲ್ಸ್ ಇರುತ್ತೆ ಅಲ್ಲಿವರೆಗೂ ಏನ್ ಮಾಡುತ್ತಪ್ಪ ಅಂದ್ರೆ ಇದು ಡೇಟಾನ ಕಂಟಿನ್ಯೂಸ್ ಆಗಿ ತಗೊಳ್ತಾ ಇರುತ್ತೆ. ಅಂದ್ರೆ ನೀವು ಎಷ್ಟು ಕೊಡ್ತೀರಾ ಡೇಟಾ ಅಷ್ಟ ಏನಾಗುತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ತಗೊಳುತ್ತೆ. ಸೊ ಇದು ಕಾಂಕ್ಯಾಟಿನೇಟ್ ಫಾರ್ಮುಲಾ ಏನಪ್ಪಾ ಅಂದ್ರೆ ಬರ್ತಕ್ಕಂಥದ್ದು 2 ಸೆಲ್ ಅಲ್ಲಿ ಇರ್ತಕ್ಕಂಥ ಡೇಟಾನ 2 ಅಥವಾ 3 ಅಥವಾ ಅದಕ್ಕಿಂತ ಹೆಚ್ಚಿಗೆ ಸೆಲ್ ಅಲ್ಲಿ ಇರ್ತಕ್ಕಂಥ ಡೇಟಾನ ಸೊ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದೇ ಸೆಲ್ ಅಲ್ಲಿ ತಗೊಳ್ತಕ್ಕಂಥದ್ದು. ಸೊ ಯಾವ ರೀತಿ ನಾವು ತಗೋಬಹುದು ಅಂತಕ್ಕಂಥದ್ದು. ಕಾಮನ್ ಆಗಿ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಕಾಪಿ ಪೇಸ್ಟ್ ಮಾಡ್ತೀವಿ. ಈಗ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ಕಾಪಿ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಪೇಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಏನಾಗ್ತದಪ್ಪ ಅಂದ್ರೆ ಇದು ನೇಮ್ ಬರುತ್ತೆ. ಅದಾದ್ಮೇಲೆ ಮತ್ತೆ ಇದು ಕಾಪಿ ಮಾಡ್ಕೋತೀರಾ, ಮತ್ತೆ ಪೇಸ್ಟ್ ಮಾಡಿದ್ರೆ ಏನಾಗ್ತದಪ್ಪ ಅಂದ್ರೆ ಅದು ಹಳೆ ಡೇಟಾ ಹೋಗುತ್ತೆ, ಹೊಸ ಡೇಟಾ ಏನಾಗುತ್ತಪ್ಪ ಅಂದ್ರೆ ಬರುತ್ತೆ. ಸೊ ಈ ರೀತಿ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದ್ರ ಬದಲಿ ಏನಪ್ಪಾ ಅಂದ್ರೆ ನಾವು ಯಾವ ರೀತಿ ಟೆಕ್ಸ್ಟ್ ಅನ್ನ ಜೋಡಣೆ ಮಾಡ್ತಕ್ಕಂಥದ್ದು ಯೂಸಿಂಗ್ ಏನಪ್ಪಾ ಅಂದ್ರೆ ಕಾಂಕ್ಯಾಟಿನೇಟ್ ಫಾರ್ಮುಲಾ. ಆ ಫಾರ್ಮುಲಾನ ಅಪ್ಲೈ ಮಾಡಿಬಿಟ್ಟು ಯಾವ ರೀತಿ ನಾವು ಏನಪ್ಪಾ ಅಂದ್ರೆ ಟೆಕ್ಸ್ಟ್ ಅನ್ನ ಜೋಡಣೆ ಮಾಡ್ತಕ್ಕಂಥದ್ದು ಇಸ್ ಈಕ್ವಲ್ ಟು ಏನಪ್ಪಾ ಅಂದ್ರೆ ಕಾಂಕ್ಯಾಟಿನೇಟ್. ನೋಡಿ ಯಾವ ರೀತಿ ನಾವು ಕಾಂಕ್ಯಾಟಿನೇಟ್ ಫಾರ್ಮುಲಾನ ಅಪ್ಲೈ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಬರ್ತಕ್ಕಂಥದ್ದು ನಮ್ಗೆ ಇಲ್ಲಿ ಸೊ ಯಾವ ರೀತಿ ನಾವು ಎರಡು ಸೆಲ್ ಅಲ್ಲಿ ಇರ್ತಕ್ಕಂಥ ಡೇಟಾನ ಒಂದೇ ಸೆಲ್ ಅಲ್ಲಿ ತಗೊಳ್ತಕ್ಕಂಥದ್ದು ಇಸ್ ಈಕ್ವಲ್ ಟು ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಟೈಪ್ ಮಾಡಿ ಕಾಂಕ್ಯಾಟಿನೇಟ್, ಬ್ರಾಕೆಟ್ ಓಪನ್ ಮಾಡಿ. ಏನ್ ಕೇಳ್ತಾ ಇದೆಯಪ್ಪ ಅಂದ್ರೆ ಟೆಕ್ಸ್ಟ್ 1, ಟೆಕ್ಸ್ಟ್ 2 ಸೊ ಆನ್ ಅಂದ್ರೆ ಕಂಟಿನ್ಯೂಸ್ ಆಗಿ ಟೆಕ್ಸ್ಟ್ ಅನ್ನ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ತಗೊಳ್ತಕ್ಕಂಥದ್ದು. ಕಾಮ ಕೊಡಿ ಮತ್ತೆ ಈ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬ್ರಾಕೆಟ್ ಕ್ಲೋಸ್ ಮಾಡ್ಬಿಟ್ಟು ಪ್ರೆಸ್ ದ ಎಂಟರ್ ಕೀ. ಸೊ ಈಗ ಏನಾಗುತ್ತಪ್ಪ ಅಂದ್ರೆ 2 ಸೆಲ್ ಅಲ್ಲಿ ಇರ್ತಕ್ಕಂಥ ಡೇಟಾ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ಬಂದ್ಬಿಡುತ್ತೆ. ಸೊ ಅಂದ್ರೆ ಈ ಕಡೆ ಇರ್ತಕ್ಕಂಥ ಡೇಟಾ ಮತ್ತೆ ಸೆಲ್ 1 ಅಲ್ಲಿ ಮತ್ತೆ ಸೆಲ್ ಕಾಲಮ್ ಎ ಅಲ್ಲಿ ಇರ್ತಕ್ಕಂಥ ಡೇಟಾ ಮತ್ತೆ ಕಾಲಮ್ ಬಿ ಅಲ್ಲಿ ಇರ್ತಕ್ಕಂಥ ಡೇಟಾ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಡುತ್ತೆ. ನೋಡಿ ಸೊ ಇನ್ನೊಂದ್ಸರಿ ಇಸ್ ಈಕ್ವಲ್ ಟು ಕಾಂಕ್ಯಾಟಿನೇಟ್. ಸೊ ಕೆಳಗಡೆ ಬರ್ತಾ ಇದೆ ಅದನ್ನೇ ನೋಡ್ಬಿಟ್ಟು ಟೈಪ್ ಮಾಡ್ತಕ್ಕಂಥದ್ದು. ಬ್ರಾಕೆಟ್ ಓಪನ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಸೊ ಟೆಕ್ಸ್ಟ್ 1 ಅಂಡ್ ಟೆಕ್ಸ್ಟ್ 2 ಸೆಲೆಕ್ಟ್ ದಿಸ್ ಒನ್. ಟೆಕ್ಸ್ಟ್ 1 ಟೈಪ್ ಕೂಡ ಮಾಡಬಹುದು A4 ಅಂತ ಹೇಳಿ. ಆಫ್ಟರ್ ದಟ್ ಏನಪ್ಪಾ ಅಂದ್ರೆ B4 ಅಂತ ಕೂಡ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಟೈಪ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಪ್ರೆಸ್ ದ ಎಂಟರ್ ಕೀ. ಈ ರೀತಿ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಎಂಟರ್ ಅನ್ನ ಪ್ರೆಸ್ ಮಾಡ್ತಕ್ಕಂಥದ್ದು. ಆಟೋಮೆಟಿಕ್ ಆಗಿ ಡೇಟಾ ಏನಾಗುತ್ತಪ್ಪ ಅಂದ್ರೆ ಬರುತ್ತೆ. ಸೊ ಇದ್ರದ್ದು ಏನಪ್ಪಾ ಅಂದ್ರೆ ಕಾಂಕ್ಯಾಟಿನೇಟ್ ಫಾರ್ಮುಲಾದು. ಸೊ ಇನ್ನೂ ಒಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಬರ್ತಕ್ಕಂಥದ್ದು ಈ ಕಡೆ ತಮ್ಗೆ ನೋಡ್ಕೊಳ್ಳಿ. ಜಸ್ಟ್ ಏನಪ್ಪಾ ಅಂದ್ರೆ ಒಂದು ಮೊಬೈಲ್ ನಂಬರ್ ಅಂದ್ರೆ ನಮ್ ಸ್ಟೂಡೆಂಟ್ ಒಬ್ರು ಏನಪ್ಪಾ ಅಂದ್ರೆ ಒಂದು
ಮೊಬೈಲ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರು, ಅವರಿಗೆ 20,000 ಡೇಟಾ ಕೊಟ್ಟಿದ್ದಾರೆ. ಎಷ್ಟಪ್ಪ ಅಂದ್ರೆ 20,000 ಡೇಟಾ. ಸೊ ಅಂತ ಮೂಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸೊ ಇದನ್ನ ನಾವು ಒಂದು ಸೆಲ್ ಅಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬಹುದು ಅಂತಕ್ಕಂಥದ್ದು. ಅಂದ್ರೆ ಒಂದೇ ಸೆಲ್ ಅಲ್ಲಿ ಏನಪ್ಪಾ ಅಂದ್ರೆ ಬರ್ತಕ್ಕಂಥ ಕಾಮನ್ ಆಗಿ ಕ್ಯಾಶುವಲ್ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಸೊ ಕಾಪಿ ಪೇಸ್ಟ್ ಅನ್ನು ಅಪ್ಲೈ ಮಾಡಿ ಚೆಕ್ ಮಾಡಿದ್ದಾರೆ. ಬಟ್ ಏನಾಗಿದೆಯಪ್ಪ ಅಂದ್ರೆ ಅದು ಬಂದಿರೋದಿಲ್ಲ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಅಂತ ಮೂಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ 1-2 ಇದ್ರೆ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ಈಸಿಯಾಗಿ ಸೊ ಕಾಪಿ ಮಾಡ್ಕೋಬಹುದು. ಇಲ್ಲಿ ಏನಿದೆಪ್ಪ ಅಂದ್ರೆ ಮೊಬೈಲ್ ನಂಬರ್ ಇದೆ. ಏನಿದೆಪ್ಪ ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಮೊಬೈಲ್ ನಂಬರ್ ಇದೆ, ಡೇಟಾ ಇರ್ತಕ್ಕಂಥದ್ದು. ಜಸ್ಟ್ ಕಾಪಿ ಪೇಸ್ಟ್ ಮಾಡಿ ತಗೊಂಡಿದ್ದೀನಿ. ಇದೇ ಮೊಬೈಲ್ ನಂಬರ್ ಅನ್ನ ಏನಪ್ಪಾ ಅಂದ್ರೆ ನಾವು ಸೊ ಪರ್ಟಿಕ್ಯುಲರ್ಲಿ ಸಿಂಗಲ್ 1111 ಇದ್ದಲ್ಲಿ ಏನಪ್ಪಾ ಅಂದ್ರೆ ಒಂದೇ ಸೆಲ್ ಒಳಗಡೆ ನಾವು ಯಾವ ರೀತಿ ತಗೋಬಹುದು ಅಂತಕ್ಕಂಥ ಇಸ್ ಈಕ್ವಲ್ ಟು ಕಾಂಕ್ಯಾಟಿನೇಟ್ ಬ್ರಾಕೆಟ್ ಓಪನ್. ಸೊ ಜಸ್ಟ್ ಸೆಲೆಕ್ಟ್ ದಿಸ್ ಒನ್, ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇಕಿದ್ರೆ ಇಟು ಅಂತ ಕೂಡ ಟೈಪ್ ಮಾಡಬಹುದು ಅಥವಾ ಡೈರೆಕ್ಟ್ ಆಗಿ ಅಲ್ಲಿ ಕ್ಲಿಕ್ ಮಾಡ್ತಕ್ಕಂಥದ್ದು. ಸೊ ಆಫ್ಟರ್ ದಟ್ ಕಾಮ ಕೊಡಿ, ಮತ್ತೆ ಕ್ಲಿಕ್, ಸೊ ಮತ್ತೆ ಕಾಮ, ಮತ್ತೆ ಕ್ಲಿಕ್. ಸೊ ಈ ರೀತಿ ಕ್ಲಿಕ್ ಮಾಡ್ಕೊಂತ ಏನಪ್ಪಾ ಅಂದ್ರೆ ಹೋಗ್ಬಹುದು, ಅಥವಾ ನೀವು ಟೈಪ್ ಕೂಡ ಮಾಡಬಹುದು. E2 F2 G2 H2 I2 ಈ ರೀತಿ ಕೂಡ ಏನಪ್ಪಾ ಅಂದ್ರೆ ಮಾಡ್ತಕ್ಕಂಥದ್ದು. ಸೊ ಜಸ್ಟ್ ತಗೊಳ್ಳಿ, ಇದು ಏನಾಗುತ್ತಪ್ಪ ಅಂದ್ರೆ ನಮಗೆ ಲಾಸ್ಟ್ ಸೆಲ್. ಇಷ್ಟ ಆದ್ಮೇಲೆ ಏನಪ್ಪಾ ಅಂದ್ರೆ ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡ್ತಕ್ಕಂಥದ್ದು, ಕಾಮ ಕೊಡಬೇಡಿ. ಸೊ ಟೋಟಲಿ ನಾನು ಏನ್ ಮಾಡಿದ್ದೀನಪ್ಪ ಅಂದ್ರೆ 10 ಟೆಕ್ಸ್ಟ್ ಅನ್ನ ಕೊಟ್ಟಿದ್ದೀನಿ. ಪ್ರೆಸ್ ಎಂಟರ್ ಕೀ. ಸೊ ಈಗ ಏನಾಗುತ್ತಪ್ಪ ಅಂದ್ರೆ ತಮಗೆ ಆಟೋಮೆಟಿಕ್ ಆಗಿ ಒಂದೇ ಸೆಲ್ ಅಲ್ಲಿ ಡೇಟಾ ಏನಾಗುತ್ತಪ್ಪ ಅಂದ್ರೆ ಬರುತ್ತೆ. ಸೊ ಈ ರೀತಿ ಏನಪ್ಪಾ ಅಂದ್ರೆ ನಾವು ಕಾಂಕ್ಯಾಟಿನೇಟ್ ಫಾರ್ಮುಲಾ ಅನ್ನ ಯೂಸ್ ಮಾಡ್ಬಿಟ್ಟು ಹೊರಗಡೆ ಎಷ್ಟಾಗಿರ್ಲಿ ಯಾಕಂದ್ರೆ ನಿಮಗೆ ಲಾಸ್ಟ್ ಹೋಗ್ಬೇಕು 10,48,576 ಏನ್ ರೋಸ್ ಇದಾವೆ ಅಷ್ಟು ರೋಸ್ ವರೆಗೂ ಕೂಡ ತಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ತಗೋಬಹುದು. ಇನ್ನೊಂದ್ಸರಿ ನೋಡ್ಕೊಳ್ಳಿ, ಇಸ್ ಈಕ್ವಲ್ ಟು ಕಾಂಕ್ಯಾಟಿನೇಟ್ ಬ್ರಾಕೆಟ್ ಓಪನ್. ಸೊ ಸೆಲೆಕ್ಟ್ ದಿಸ್ ಒನ್ ಕಾಮ. ಸೊ ಒನ್ಸ್ ಅಗೇನ್ ಸೆಲೆಕ್ಟ್. ಈ ರೀತಿ ಏನಪ್ಪಾ ಅಂದ್ರೆ ಕ್ಲಿಕ್ ಮಾಡ್ಕೊಂತ ಹೋಗ್ತಕ್ಕಂಥದ್ದು. ಸೊ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಏನಾಗ್ತಪ್ಪ ಅಂದ್ರೆ ಬರುತ್ತೆ. ಕಾಮ ಕೊಡ್ಕೊಂತ ಹೋಗಿ. ಸೊ ಆಫ್ಟರ್ ದಟ್ ಪ್ರೆಸ್ ದ ಎಂಟರ್ ಕೀ. ಈ ರೀತಿ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ಡೇಟಾ ಬರುತ್ತೆ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮ್ಗೆ ಸೊ ಕಾಂಕ್ಯಾಟಿನೇಟ್ ಫಾರ್ಮುಲಾ. ನೆಕ್ಸ್ಟ್ ಡಬಲ್ ಕ್ಲಿಕ್ ಮಾಡಿ ಕೆಳಗಡೆ ಎಷ್ಟಾಗಿ ಡೇಟಾ ಇರಲಿಕ್ಕ ಅವಾಗ ಏನಾಗುತ್ತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಟೋಟಲ್ ಆಗಿ ಏನಪ್ಪಾ ಅಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ತಮ್ಗೆ ಬಂದ್ಬಿಟ್ಟು ಸೊ ಫಾರ್ಮುಲಾ ಎಷ್ಟಪ್ಪ ಅಂದ್ರೆ ಒಂದು ಅಪ್ಪರ್ ಕೇಸ್, ಲೋವರ್ ಕೇಸ್, ಪ್ರಾಪರ್ ಕೇಸ್ ಅಂಡ್ ಟೆಕ್ಸ್ಟ್ ಲೆಂತ್. ಆಫ್ಟರ್ ದಟ್ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಕಾಂಕ್ಯಾಟಿನೇಟ್ 5 ಫಾರ್ಮುಲಾಗಳನ್ನ ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಇಷ್ಟು ಫ್ರೆಂಡ್ಸ್. ಸೊ ನಾಳೆ ಏನಪ್ಪಾ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನಪ್ಪಾ ಅಂದ್ರೆ ಕಂಡೀಷನಲ್ ಫಾರ್ಮೆಟಿಂಗ್ ಬಗ್ಗೆ ಏನ್ ಮಾಡ್ತೀನಪ್ಪ ಅಂದ್ರೆ ಹೇಳ್ಕೊಡ್ತೇನೆ. ಸೊ ಕಂಡೀಷನಲ್ ಫಾರ್ಮೆಟಿಂಗ್ ಅನ್ನ ಯಾವ ರೀತಿ ನಾವು ಯೂಸ್ ಮಾಡಬೇಕು ಅಂತಕ್ಕಂಥದ್ದು. ಫ್ರೆಂಡ್ಸ್ ಯಾರಾದ್ರೂ ಹೊಸದಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸೊ ಅದೇ ರೀತಿ ಶೇರ್ ಮಾಡಿ. ಥ್ಯಾಂಕ್ ಯು.